ಎಲ್ಲರಿಗೂ ನಮಸ್ಕಾರ. ನಮಗೆ ಒಂದು ನೇಮಿಂಗ್ ಸೆರೆಮನಿ ಇವೆಂಟ್ ಬುಕ್ ಆಗಿತ್ತು. ಅದು ಮನೇಲೇ ಇದ್ದಿದ್ದರಿಂದ ನೆನೆ ನೈಟೇ ಎಲ್ಲ ಐಟಮ್ನೆಲ್ಲ ಲೋಡ್ ಮಾಡಿಕೊಂಡು ಮನೆಗೆ ಹಾಕ್ಬಿಟ್ಟು ಬಂದ್ವು. ಇನ್ನು ಊಟ ಕೂಡ ಮಾಡಿರಲಿಲ್ಲ. ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಾರ್ಕೆಟ್ಗೆ ಹೋದರೆ ಇನ್ನೂ ಮಾರ್ಕೆಟ್ ಓಪನೇ ಆಗಿರಲಿಲ್ಲ. ಸೊ ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಏನೇನು ಮೆಟೀರಿಯಲ್ ಬೇಕು, ಯಾವ್ಯಾವ ಹೂವು ಬೇಕು ಎಲ್ಲ ಪರ್ಚೇಸ್ ಮಾಡ್ಕೊಂಡು ಆ ಐಟಮ್ನೆಲ್ಲ ಗಾಡಿಗೆ ಲೋಡ್ ಮಾಡಿಕೊಂಡು ಲೊಕೇಶನ್ ರೀಚ್ ಆಗೋ ಅಷ್ಟರಲ್ಲಿ 4 ಗಂಟೆ ಆಗೋಗಿತ್ತು. ನಮಗೆ 8 ಗಂಟೆಗೆ ಸೆಟಪ್ ಕೇಳಿರೋದ್ರಿಂದ ಬೇಗ ಎಲ್ಲ ಐಟಮ್ಗಳ್ನ ತಂದು ಸೆಟಪ್ ಹಾಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ವು. ನಮ್ಮ ಹುಡುಗರೆಲ್ಲ ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗೋದ್ರು. ಖುಷಿ ವಿಷಯ ಏನಪ್ಪ ಅಂತ ಅಂದರೆ ನಿದ್ದೆ ಇರೋಲ್ಲ, ಊಟ ಇರೋಲ್ಲ, ತಿಂಡಿ ಇರೋಲ್ಲ, ಏನೂ ಇರೋಲ್ಲ. ಆಗಿದ್ರೂ ನಮ್ಮ ಹುಡುಗರು ಏನು ಎತ್ತ ಅಂತ ಕೇಳ್ದೇನೆ ಇವೆಂಟ್ ಐತೆ ಅಂದರೆ ತಕ್ಷಣ ಹೊರಟು ಬಂದುಬಿಡ್ತಾರೆ. ಅದೊಂದು ಖುಷಿ ವಿಷಯ ನಮಗೆ. ಹಾಗೆಯೇ ನಮ್ಮ ಕ್ಲೈಂಟ್ ಕೇಳಿದ ಟೈಮ್ಗೆ ನಾವು ಸೆಟಪ್ ಎಲ್ಲ ರೆಡಿ ಮಾಡಿಕೊಟ್ವು. ಸೆಟಪ್ ಮಾತ್ರ ತುಂಬ ಚೆನ್ನಾಗಿ ಬಂತು. ಪರ್ಸ್ನಲಿ ನನಗಿಷ್ಟ ಆಯಿತು. ನೀವೊಂದು ಸರಿ ನೋಡ್ಕೊಂಬನ್ನಿ. ಕಡೆವಾಗ ನೀ ಜನಿಸಿದಂದೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಪಾಲ್ಗಡಲ ಕಡೆವಾಗ ನೀ ಜನಿಸಿದಂದೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ನಿಮಗೂ ಇದೇ ಥರ ಯಾವುದಾದ್ರೂ ಇವೆಂಟ್ ಬೇಕು ಅಂತಂದರೆ ಕೆಳಗಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.